ನೀಟ್ ಅನ್ನೋದು ಒಂದು ದೊಡ್ಡ ಟೆನ್ಷನ್ ಮೂಡಿಸುವಂಥದ್ದು. ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೀಟ್ ಮೆಡಿಕಲ್ ಆಸ್ಪಿರೆಂಟ್ಸ್‌ಗೆ ಭಾಳ ಇಂಪಾರ್ಟೆಂಟ್. ಸೊ, ನೀಟ್ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಬಟ್ ಇದನ್ನು ಕ್ರ್ಯಾಕ್ ಮಾಡಬೇಕು ಅಂತಂದರೆ ಒಂದು ಬೇಸಿಕ್ ಮನೋಭಾವ ಹೇಗಿರಬೇಕು ಒಬ್ಬ ವಿದ್ಯಾರ್ಥಿಗೆ, ಅವನ ಬೇಸಿಕ್ ಪ್ರಿಪ್ರೇಷನ್ಸ್ ಬಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಸರ್. For business and personal promotions, please contact 9686376663. ನೋಡಿ, ನೀಟ್ ಎಕ್ಸಾಮಿನೇಷನ್ ವೈಸ್ ಸ್ವಲ್ಪ ಡಿಫಿಕಲ್ಟ್ ಎಕ್ಸಾಮೇ, ಕಷ್ಟದ ಪರೀಕ್ಷೆನೇ. 180 ಕ್ವೆಶ್ಚನ್ ಇರುತ್ತೆ, 3 ಗಂಟೆನಲ್ಲಿ ಮಕ್ಕಳು ಟ್ಯಾಕಲ್ ಮಾಡಬೇಕು. ನೀವು ಅದಕ್ಕೆ ಕಂಪೇರ್ ಮಾಡಿದ್ರೆ JEE ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ನ್ಯೂಮರಿಕಲ್ ಜಾಸ್ತಿ ಇರುತ್ತೆ, ಬಟ್ 90 ಕ್ವೆಶ್ಚನ್ನು. 180 ಕ್ವೆಶ್ಚನ್ ಏನಕ್ಕೆ? 1 ನಿಮಿಷಕ್ಕೆ 1 ಕ್ವೆಶ್ಚನ್ ಸಾಲ್ವ್ ಮಾಡೋ ಥರ ಇದೆ. ಸೊ ಇಲ್ಲಿ ನಿಮ್ಮ ಸಬ್ಜೆಕ್ಟ್ ನಾಲೆಡ್ಜನ್ನು ಟೆಸ್ಟ್ ಮಾಡೋದ್ರ ಜೊತೆಗೆ ಮೆಡಿಕಲ್ ಪ್ರೊಫೆಷನ್ಗೆ ಬೇಕಾಗಿರುವಂಥ ಟೆಂಪರ್ಮೆಂಟ್ ಇದೆಯಾ ಸ್ಟೂಡೆಂಟಲ್ಲಿ ಅನ್ನೋದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಹೆಂಗೆ ಟೆಸ್ಟ್ ಮಾಡ್ತಾರೆ? ಟೆಂಪರ್ಮೆಂಟ್ನೆಲ್ಲ ನೀವು ಎಕ್ಸಾಮ್ ಕ್ವೆಶ್ಚನ್ಸ್ ಕೊಟ್ಟು ಟೆಸ್ಟ್ ಮಾಡೋಕ್ಕಾಗಲ್ಲ. ಆ 3 ಅವರಲ್ಲಿ ಕಷ್ಟದ ಕ್ವೆಶ್ಚನ್ಸನ್ನು ನೋಡಿದಾಗ ಟೆನ್ಷನ್ ಆಗುತ್ತೆ. ಇನ್ ಸ್ಪೈಟ್ ಆಫ್ ದಟ್ ನೀವು ತಾಳ್ಮೆಯಿಂದ ನಿಭಾಯಿಸಬೇಕು. ಸೊ ನಿಮ್ಮ ಪೇಷನ್ಸ್, ಎಂಡ್ಯೂರೆನ್ಸ್, ಪರ್ಸಿವರೆನ್ಸ್, ಈ ಎಲ್ಲ ಕ್ವಾಲಿಟೀಸ್ ಅದು ಕೂಡ ಚೆಕ್ ಆಗುತ್ತೆ. ಆ್ಯಂಡ್ ನಾವು ಲಾಸ್ಟ್ ಒಂದಷ್ಟು ವರ್ಷಗಳ ಮಾಹಿತಿ ನೋಡಿದ್ರೆ JEEಗಿಂತಲೂ ಇವಾಗ ನೀಟ್ ಆಸ್ಪೈರೆಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಬಿಕಾಸ್ ಈಗ AI ಅಬ್ಬರ ಶುರು ಆಗ್ತಿದೆ. ನೀವು ಅಬ್ಬರ ಅಂತ ಹೇಳಿದ್ರಲ್ಲ, AI ಟ್ರೆಂಡ್ ಜಾಸ್ತಿ ಆಗ್ತಾ ಹೋದಂಗೆ ಪೀಪಲ್ ಆರ್ ಫೀಲಿಂಗ್ ದಟ್ ಮೆಡಿಸಿನ್ ಇಸ್ ಅ ಸೇಫರ್ ಆಪ್ಷನ್. AI ಜಾಸ್ತಿ ಇಂಪ್ಯಾಕ್ಟ್ ಮಾಡದೇ ಇರೋವಂಥ ಪ್ರೊಫೆಷನ್ಗಳಲ್ಲಿ ಹೆಲ್ತ್ ಕೇರ್ ಪ್ರೊಫೆಷನ್ ಕೂಡ ಒಂದು. ಇಟ್ ಇನ್ನೂ ಆ್ಯಂಪ್ಲಿಫೈ ಮಾಡುತ್ತೆ, ಅದು ಇನ್ನೂ ಕ್ವಾಲಿಟೇಟಿವ್ಲಿ ಬೆಟರ್ ಮಾಡುತ್ತೆ. ಆದರೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ರೀಪ್ಲೇಸ್ ಮಾಡುವಂಥ ಟೆಕ್ನಾಲಜಿ ಬಂದ್ರೂ ರೀಪ್ಲೇಸ್ ಆಗೋದಿಲ್ಲ. ಯಾಕಂದರೆ ಇಟ್ ಈಸ್ ಎನ್ ಎಥಿಕಲ್ ಕನ್ಸಿಡರೇಷನ್. ಅದಾಗೋದಿಲ್ಲ ಅದು. ಪ್ಲಸ್ ಡಾಕ್ಟರ್ ಆಗಬೇಕು ಅಂತ ಅನ್ನೋದು ನಮ್ಮ ದೇಶದಲ್ಲಿ ಇಟ್ಸ್ ಎ ಮಿಡಲ್ ಕ್ಲಾಸ್ ಡ್ರೀಮ್. ಮಿಡಲ್ ಕ್ಲಾಸ್ ಜನಗಳ ಕನಸದು. ಇಟ್ಸ್ ಅ ಪ್ರೆಸ್ಟೀಜ್ ಇಶ್ಯೂ. ಮನೆಯಲ್ಲೊಬ್ಬರು ಡಾಕ್ಟರ್ ಇರಬೇಕು, ಇದೆಲ್ಲನೂ. ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್ ವರ್ಷದಿಂದ ವರ್ಷಕ್ಕೆ ನೀಟ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ಎಕ್ಸಾಮ್ ಅಂತ ಬರುವಾಗ ನಮಗೆಲ್ಲ ಗೊತ್ತು, ಸೆಂಟ್ರಲ್ದು ಒಂದು ಇನ್ವಾಲ್ವ್ಮೆಂಟು, ಅವರು ನಮಗೆ ಕ್ವೆಶ್ಚನ್ ಪೇಪರ್ಸ್ನ ಕೊಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ರಿಸರ್ವೇಷನ್ಸ್ ಇಸ್ ಬೈ ಸ್ಟೇಟ್ ಕಂಟ್ರೋಲ್. ಸೊ ಈ ಒಂದು ಕ್ಲಾಶಸ್ ಅಥವಾ ಎಲ್ಲಿ ನಾವು ಸೆಂಟ್ರಲ್ದೇ ಏಕೀಕರಣ ಆದರೆ ಚೆನ್ನಾಗಿರುತ್ತಾ ಅಥವಾ ಹೇಗೆ? ಇದು ಎಕ್ಸಾಮ್ ಮಾತ್ರ ಸೆಂಟ್ರಲೈಸ್ಡ್ ಆಗಿದೆ. ನೋಡಿ, ಇಲ್ಲಿ ಗೊತ್ತಿರುತ್ತೆ ಭಾಳ ಜನಕ್ಕೆ, ಗೊತ್ತಿಲ್ಲದೆ ಇರೋರ್ಗೆ ಒಂದು ಕ್ಲಾರಿಟಿ. ನಮ್ಮ ದೇಶದಲ್ಲಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇದೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇದೆ. ಪ್ರತಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಲ್ಲೂ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇರಬೇಕು. ಅಂದರೆ ಲೋವರ್ ಫೀ ಕ್ಯಾಟಗರಿ ಮೆರಿಟ್ ಸೀಟ್ಸ್ ಅಂತ ಅಂದ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಹೈಯರ್ ಫೀ ಕ್ಯಾಟಗರಿ ಮೆರಿಟ್ ಸೀಟ್ಸ್ ಇರುತ್ತೆ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಇರುತ್ತೆ. ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಾದರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತೊಗೊಂಡ್ರೆ ಒಂದು 68,000 ಫೀಸ್ ಇರುತ್ತೆ. ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಸುಮಾರು 1.25 ಲಕ್ಷ ಫೀಸ್ ಇದೆ ವರ್ಷಕ್ಕೆ. ಪ್ರೈವೇಟ್ ಮೆರಿಟ್ ಸೀಟಿನ ಪ್ರೈವೇಟ್ ಕಾಲೇಜ್ 12 ಲಕ್ಷ ವರ್ಷಕ್ಕೆ ಫೀಸು. ನೀವು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ತೊಗೊಳ್ತೀರಾ ಅಂತಂದರೆ 1.5 ಕೋಟಿ 2 ಕೋಟಿ ಆಗುತ್ತೆ ಅದು ಟೋಟಲ್ ಕಾಸ್ಟ್. ಸೊ ಕಮಿಂಗ್ ಟು ದ ಕ್ವೆಶ್ಚನ್, ಸೆಂಟ್ರಲೈಸ್ಡ್ ಏನಾಗ್ತಿದೆ ಅಂತ ಆದರೆ ಎಕ್ಸಾಮ್ ಒಂದು ಸೆಂಟ್ರಲೈಸ್ಡ್. ಈಗ ಒಂದೊಂದು ಸ್ಟೇಟೂ ತಮ್ಮದೇ ಆದ ಎಕ್ಸಾಮ್ ಮಾಡ್ತೀವಿ. ಈ ಡೀಮ್ಡ್ ಯೂನಿವರ್ಸಿಟೀಸ್ ಇರುತ್ತೆ, ಅವರು ತಮ್ಮದೇ ಎಕ್ಸಾಮ್ ಮಾಡ್ತಾರೆ ಅಂತಂದರೆ ಮುಂಚೆ ಇದ್ದಂಗೆ ಒಬ್ಬ ಸ್ಟೂಡೆಂಟ್ ಒಂದು 8-10 ಎಕ್ಸಾಮ್ ಬರೀಬೇಕು ಅಂತಂದರೆ ಇಟ್ ಇಸ್ ವೆರಿ ಸ್ಟ್ರೆಸ್ಫುಲ್. ಕರೆಕ್ಟ್. ಸೊ ಈಗ ಎಕ್ಸಾಮ್ ಸೆಂಟ್ರಲೈಸ್ಡ್ ಆಗಿದೆ. ದೇಶದ ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲೂ 10% ಆಫ್ ದ ಸೀಟ್ಸ್ ಆಲ್ ಇಂಡಿಯಾ ಕೋಟಾ ಅಂತ ರಿಸರ್ವ್ ಆಗಿರುತ್ತೆ. ಅದಕ್ಕೆ ದೇಶದ ಎಲ್ಲ ಸ್ಟೂಡೆಂಟ್ಸ್ಗೂ ಎಲಿಜಿಬಿಲಿಟಿ ಇದೆ. ಸೊ ಕರ್ನಾಟಕದ ಸ್ಟೂಡೆಂಟು ದೇಶದ ಯಾವುದೇ ರಾಜ್ಯದಲ್ಲಾದರೂ ಯಾವುದೇ ಮೆಡಿಕಲ್ ಕಾಲೇಜಲ್ಲಾದರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಅವೈಲೇಬಲ್ ಇದೆ, ತಗೊಳ್ಬೋದು. ಅಡ್ವಾಂಟೇಜ್ 85% ಆಫ್ ದ ಸೀಟ್ಸ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಆಯಾ ರಾಜ್ಯದ ವಿದ್ಯಾರ್ಥಿಗಳಿಗೋಸ್ಕರ ರಿಸರ್ವ್ಡ್ ಆಗಿರುತ್ತೆ. ಕರ್ನಾಟಕದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸಲ್ಲಿ 85% ಸೀಟ್ಗಳನ್ನು ಕರ್ನಾಟಕದ ಮಕ್ಕಳಿಗೆ ಅಂತಲೇ ರಿಸರ್ವ್ ಮಾಡಿದ್ದಾರೆ. ಸೊ ಸ್ಟೇಟ್ಸ್ ಕ್ಯಾನ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದೇರ್ ಸ್ಟೂಡೆಂಟ್ಸ್. ತಮ್ಮ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಬೋದು ರಾಜ್ಯಗಳು. ಆದರೆ ತಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಡ್ವಾಂಟೇಜ್ ಸಿಗೋದು ಈ ನ್ಯಾಷನಲೈಸ್ಡ್ ಸೆಂಟ್ರಲೈಸ್ಡ್ ಎಕ್ಸಾಮ್ನಿಂದ. ಸೊ ಇಟ್ಸ್ ಅ ಗುಡ್ ಥಿಂಗ್. ಇವಾಗ ಏನಿದೆ ಅದು ಚೆನ್ನಾಗಿದೆ. ಸೊ ಕ್ವೆಶ್ಚನ್ ಪೇಪರ್ ಮೇಕಿಂಗಲ್ಲಿ ಸ್ಟೇಟ್ ಇನ್ವಾಲ್ವ್ ಆಗಬಾರ್ದು. ಕ್ವೆಶ್ಚನ್ ಪೇಪರ್ ಮೇಕಿಂಗಲ್ಲಿ ಇನ್ವಾಲ್ವ್ ಆಗಲ್ಲ, ಆಗ್ಬೋದು. ಇಟ್ಸ್ ನಾಟ್ ಅಬೌಟ್ ಮಾಲ್ ಪ್ರಾಕ್ಟೀಸ್ ಆಗುತ್ತೋ ಅದೇನೂ ಅಲ್ಲ, ಅದೆಲ್ಲ ಪಾಸಿಬಿಲಿಟೀಸ್ ಇದ್ದೇ ಇದೆ ಎಲ್ಲಾದ್ರೂ. ಆದರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಡ್ವಾಂಟೇಜ್ ಏನಂತಂದರೆ ಬಿಗರ್ ಪೂಲ್ ಆಫ್ ಸೀಟ್ಸ್ ಅವೈಲೇಬಲ್ ಆಗುತ್ತೆ. ಸೊ ಈಗ ಕಟ್ ಆಫ್ ಬಗ್ಗೆ ಮಾತಾಡೋದಾದರೆ ಸರ್, ಹೇಗೆ ಕಟ್ ಆಫ್ಸ್ ಒಂದೊಂದು ಸ್ಟೇಟಿಗೆ ಒಂದೊಂದು ಆಲ್ಟ್ರೇಷನ್ಸ್ ಇರುತ್ತೆ, ಒಂದೊಂದು ಕ್ಯಾಸ್ಟ್ ಕ್ಯಾಟಗರಿ ವೈಸಲ್ಲಿ ಆಲ್ಟ್ರೇಷನ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾವಾಗಲೂ ಕಟ್ ಆಫ್ಸನ್ನು ಡಿಸೈಡ್ ಮಾಡೋದು ನೀಟಲ್ಲಿ 50th ಪರ್ಸೆಂಟೈಲ್ ಅಂತ ಅಂದ್ಕೊಳ್ಳಿ. 50th ಪರ್ಸೆಂಟೈಲ್. ಸೊ 50th ಪರ್ಸೆಂಟೈಲ್ ಅಂತಂದ್ರೇನು, ಟಾಪರಿಂದ ಲೆಕ್ಕ ಮಾಡ್ಕೊತಾರೆ 50th ಪರ್ಸೆಂಟೈಲ್ ಬರಬೇಕು ಅಂತಂದರೆ. ನಾಟ್ ದ 50% ಮಾರ್ಕ್ಸ್. ಜನರಲ್ ಮೆರಿಟ್ಗೆ 145 ಮಾರ್ಕ್ಸ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ
ಅರ್ಧದಷ್ಟು ಜನ 145ಕ್ಕಿಂತ ಹೆಚ್ಚಿದ್ದಾರೆ ಮಾರ್ಕ್ಸ್ ತೊಗೊಂಡಿರೋಂಥವ್ರು 720ಕ್ಕೆ. ಹ್ಮ್. ಇನ್ನು ಅರ್ಧದಷ್ಟು ಜನ ಅಪ್ಲೈ ಮಾಡಿರೋರಲ್ಲಿ ಎಕ್ಸಾಮ್ ಬರ್ದಿರೋರಲ್ಲಿ 145ಕ್ಕಿಂತ ಕಡಿಮೆ ಇದ್ದಾರೆ. ಆ 50th ಪರ್ಸೆಂಟೈಲ್ ಕಟ್ ಆಫ್. Okay. ಬೇರೆ ಬೇರೆ ಕ್ಯಾಟಗರಿಗಳಿಗೆ ಯಾಕೆ ವ್ಯತ್ಯಾಸ ಆಗುತ್ತೆ ಅಂತಂದರೆ, ಆ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಿರೋಂಥ ಎಲ್ಲ ವಿದ್ಯಾರ್ಥಿಗಳನ್ನು ನೀವು ನೋಡಿ 50th ಪರ್ಸೆಂಟೈಲ್ ಕಟ್ ಮಾಡಿದಾಗ ಅದು ಎಲ್ಲಿಗೆ ಬಂದು ನಿಲ್ಲುತ್ತೋ ಅದೇ ಕಟ್ ಆಫ್. ಹ್ಮ್ 50th ಪರ್ಸೆಂಟೈಲಿಂದ ಮೇಲಿರೋರಿಗೆಲ್ಲರಿಗೂ ರ್ಯಾಂಕ್ ಸಿಗುತ್ತೆ. 50th ಪರ್ಸೆಂಟೈಲ್ಗಿಂತ ಕಡಿಮೆ ಇದ್ರೆ ರ್ಯಾಂಕ್ ಸಿಗೋದಿಲ್ಲ. ಸೊ ಈ ಪರ್ಸೆಂಟೈಲ್ ಕಾನ್ಸೆಪ್ಟ್ನ ನಮ್ಮ ಪೇರೆಂಟ್ಸ್ಗೆ ಸ್ವಲ್ಪ ಅದು ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಅಥವಾ ಮೇ ಬಿ ಸ್ಟೂಡೆಂಟ್ಸ್ಗೆ ಈಸಿ ಇರುತ್ತೆ ಬಿಕಾಸ್ ಅವ್ರು ಇದ್ರ ಬಗ್ಗೆನೇ ರಿಸರ್ಚ್ ಮಾಡ್ತಾ ಇರ್ತಾರೆ. ಬಟ್ ಪೇರೆಂಟ್ಸ್ ಆಸ್ಪಿರೆಂಟ್ನ ಪೇರೆಂಟ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತಲ್ಲ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನು ತಗೊಳ್ತಾರೆ ಟಾಪರ್ಸ್, ಅದು ಹಿಂದಿನ ವರ್ಷದ ಟಾಪರ್ಸ್? ಇಲ್ಲ, ಈ ವರ್ಷನೇ. ಈ ವರ್ಷದ ಟಾಪ್ ಏನು ಈಗ ತಗೊಂಡಿದ್ದಾರೆ? 100 ಜನ ಪರೀಕ್ಷೆ ಬರೆದ್ರು ಅಂತ ಅನ್ಕೊಳ್ಳಿ. ಟಾಪರಿಂದ 50ನೇವರೆಗೂ ಯಾವ ಮಾರ್ಕ್ಸ್ ಇದೆಯೋ ಅದು 50th ಪರ್ಸೆಂಟೈಲ್ ಅಂತ ಅನ್ಕೊಳ್ಳಿ. ಸೊ ದಟ್ ಇಸ್ ದ ಕಟ್ ಆಫ್. Nice. ಅರ್ಧದಷ್ಟು ಜನ ಆ ಕ್ಯಾಟಗರಿನಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದರೆ ಅವರೆಲ್ಲ ಅರ್ಧದಷ್ಟು ಜನ ಎಲ್ಲಿದ್ದಾರೆ ಅಲ್ಲಿ ಕಟ್ ಮಾಡ್ತೀವಿ. 50th ಪರ್ಸೆಂಟೈಲ್. ಪರ್ಸೆಂಟೇಜ್ ಅಂತಂದ್ರೆ 720ಕ್ಕೆ 360 ಆಗೋಯ್ತಲ್ಲ 50% ಅಂತಂದ್ರೆ. ಕರೆಕ್ಟ್. ಹೌದು. ಸೊ ಈಗ SC/ST ನಲ್ಲಿ ಅಪ್ಲೈ ಮಾಡಿರೋರಿಗೆ ಆ ಟೋಟಲ್ ಅಪ್ಲೈ ಮಾಡಿರೋರಲ್ಲಿ 50th ಪರ್ಸೆಂಟೈಲ್ ಕಡಿಮೆ ಬರ್ಬೋದು. ಜನರಲಿ ಅದೇ ಕಾರಣಕ್ಕೆ ಬೇರೆ ಬೇರೆ ಕ್ಯಾಟಗರಿದು ಕಟ್ ಆಫ್ ಮಾರ್ಕ್ಸ್ ವ್ಯತ್ಯಾಸ ಆಗುತ್ತೆ. ಸೊ ಇದರಿಂದ ಏನಾದರೂ ಡಿಸ್ಅಡ್ವಾಂಟೇಜಸ್ ನೋಡ್ಬೋದಾ ಸರ್? ಡಿಸ್ಅಡ್ವಾಂಟೇಜ್ ಏನಿಲ್ಲ. ಈಗ 100 ಜನ ಪರೀಕ್ಷೆ ಬರೆದ್ರು ಯಾವುದೋ ಒಂದು ಕ್ಯಾಟಗರಿನಲ್ಲಿ ಸ್ಟೂಡೆಂಟ್ಸು, ಅದರಲ್ಲಿ ರ್ಯಾಂಕ್ ಕೊಡಬೇಕಲ್ಲ ನಾವು. ಎಲ್ಲರಿಗೂ ರ್ಯಾಂಕ್ ಕೊಟ್ಟರೆ ಪ್ರಯೋಜನ ಇಲ್ಲ. ರ್ಯಾಂಕ್ ಕೊಟ್ಟಿರೋರಿಗೆ ಕೌನ್ಸಿಲಿಂಗ್ ಅವಕಾಶ ಕೊಡ್ತೀವಿ. ಕೌನ್ಸಿಲಿಂಗ್ ಅಟೆಂಡ್ ಮಾಡೋವಂಥವ್ರಿಗೆ ಅವರ ರ್ಯಾಂಕ್ ಬಂದಾಗ 1ಇಂದ ಶುರು ಆಗುತ್ತೆ. ಸಿಸ್ಟಮ್ ಅಲೋಕೇಟ್ ಮಾಡ್ತಾ ಹೋಗುತ್ತೆ ಸೀಟ್ಗಳನ್ನು. ಅವರ ರ್ಯಾಂಕ್ ಬಂದಾಗ ಅವ್ರ ಪ್ರಿಫರೆನ್ಸ್ ಇರುವಂಥ ಲಿಸ್ಟ್ ಪ್ರಕಾರ ಯಾವ ಸೀಟ್ ಸಿಗಬಹುದೋ ಆ ಸೀಟ್ ಅವ್ರಿಗೆ ಅಲಾಟ್ ಆಗುತ್ತೆ. ಸೊ ಎಲ್ಲರಿಗೂ ರ್ಯಾಂಕ್ ಕೊಟ್ಟರೆ ಎಲ್ಲರನ್ನೂ ನೀವು ಸಿಸ್ಟಮಲ್ಲಿ ರನ್ ಮಾಡಬೇಕಾಗತ್ತೆ. ಅರ್ಧಕ್ಕೆ ಕಟ್ ಮಾಡಿಬಿಡ್ತೀರ. ಅದಕ್ಕೆ 50th ಪರ್ಸೆಂಟೈಲ್ ಕಟ್ ಮಾಡಿದ್ರೆ ಆಗುತ್ತೆ, ಈಸಿ ಆಗುತ್ತೆ. ನೋಡೋರ್ಗೆ ಏನನ್ಸುತ್ತೆ, ಈಗ SC/ST ಕ್ಯಾಟಗರಿ ಅವ್ರಿಗೆ, OBC ಕ್ಯಾಟಗರಿ ಅವ್ರಿಗೆ ಕಡಿಮೆ ಮಾರ್ಕ್ಸ್ ಇದ್ರೂ ಬೆಟರ್ ಸೀಟ್ ಸಿಕ್ಕಿದೆ ಜನರಲ್ ಮೆರಿಟ್ ಅವ್ರಿಗಿಂತ ಅನ್ನೋದಲ್ಲ ಅಂತ ಅನ್ಸುತ್ತೆ. ದಟ್ ಈಸ್ ಅ ಮ್ಯಾಟರ್ ಆಫ್ ಡಿಬೇಟ್. ಕೆಲವರು ಅದ್ರ ಪರವಾಗಿ ಹೇಳ್ತಾರೆ, ಯಾಕೆ ರಿಸರ್ವೇಷನ್ ಬೇಕು, ಎಲ್ಲ ಕಾಮನ್ ಆಗಿರಬೇಕು ಅಂತ ಹೇಳ್ತಾರೆ. ಕೆಲವರು ಸಾಮಾಜಿಕ ನ್ಯಾಯ. ದಟ್ ಈಸ್ ಅ ಪಾಲಿಸಿ ಡಿಸಿಷನ್ ಗೌರ್ಮೆಂಟ್ ಡಸ್. ಬಟ್ ಈಗ ಇಲ್ಲಿ ನಾನು ಕಟ್ ಆಫ್ಗಿಂತಲೂ ಕಡಿಮೆ ಬಂದಿದ್ರೆ ನಾನು ಹೋಗಿ ಬೇರೆ ಸ್ಟೇಟಲ್ಲಿ ಹೋಗ್ಬಿಟ್ಟು ಅಪ್ರೋಚ್ ಮಾಡ್ಬೋದಾ, ಅಪ್ಲೈ ಮಾಡ್ಬೋದಾ? ಆಗಲ್ಲ. ಇದು ಕಟ್ ಆಫ್ ಸೆಂಟ್ರಲೈಸ್ಡ್. 50th ಪರ್ಸೆಂಟೈಲ್ ಆ ಕ್ಯಾಟಗರಿ ವೈಸ್ ಕಟ್ ಆಫ್ ಸೆಂಟ್ರಲೈಸ್ಡ್ ಇರುತ್ತೆ. ಸ್ಟೇಟ್ ವೈಸ್ ಯಾವ್ಯಾವ ಕಾಲೇಜ್ಗಳಲ್ಲಿ ಸೀಟ್ಸ್ ಅವೈಲೇಬಲ್ ಇದೆಯೋ ಅದರ ಪ್ರಕಾರ ಎಷ್ಟು ಮಾರ್ಕ್ಸು, ಎಷ್ಟು ರ್ಯಾಂಕ್ನವ್ರಿಗೆ ಸೀಟ್ ಸಿಗ್ತಾ ಇಲ್ಲ ಅನ್ನೋದು ಸ್ಟೇಟ್ ಕಟ್ ಆಫ್. ಇವಾಗ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಕರ್ನಾಟಕದ ಮಟ್ಟಿಗೆ ನಂಬರ್ 1 ಮೆಡಿಕಲ್ ಕಾಲೇಜ್. 640 650 ಮಾರ್ಕ್ಸ್ ಬಂದಿದ್ರು ನೀವು ಹೇಳೋಕ್ಕಾಗಲ್ಲ ಸಿಗೋದಿಲ್ವೋ ಅಂತ. ಒಂದೊಂದು ವರ್ಷ ಎಕ್ಸಾಮ್ ಟಫ್ ಇತ್ತು ಅಂತ ಅನ್ಕೊಳ್ಳಿ, 620 610ಕ್ಕೂ ಸಿಕ್ಕಿರ್ಬೋದು. ಸೊ ಕಟ್ ಆಫ್ ಫಾರ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಇಸ್ ಅ ಪರ್ಟಿಕ್ಯುಲರ್ ಸ್ಕೋರ್. ಅದಕ್ಕೆ ಯಾವುದೋ ಒಂದು ಕರೆಸ್ಪಾಂಡಿಂಗ್ ರ್ಯಾಂಕ್ ಇರುತ್ತೆ. ವರ್ಷದಿಂದ ವರ್ಷಕ್ಕೆ ಕ್ಯಾಟಗರಿ ಟು ಕ್ಯಾಟಗರಿ, ಕಾಲೇಜ್ ಟು ಕಾಲೇಜ್ ಅಲ್ಲಿ ಅಲೋಕೇಟ್ ಆಗಿರುವಂಥ ಸೀಟ್ಗಳ ಕಟ್ ಆಫ್ ವ್ಯತ್ಯಾಸ ಆಗುತ್ತೆ ಹೊರತು ನಿಮಗೆ ರ್ಯಾಂಕ್ ಸಿಗುತ್ತೋ ಇಲ್ವೋ ಅನ್ನೋ ಕಟ್ ಆಫ್ ನೀಟ್ ಡಿಸೈಡ್ ಮಾಡೋದು. ವಾಟ್ ಎವರ್ ಇಸ್ ದ ಅಥಾರಿಟಿ ದಟ್ ಈಸ್ ಟೇಕಿಂಗ್ ಕೇರ್ ಆಫ್ ದಟ್ ಅಥಾರಿಟಿ ಕಟ್ ಆಫ್ನ ಡಿಸೈಡ್ ಮಾಡೋದು. ಇಟ್ ಇಸ್ ದ ಕಾಮನ್ ಪೂಲ್. ಇದೇ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ. ಇನ್ನು ನೀಟ್ ಸಿಲೆಬಸ್ ಎಷ್ಟು ಕನ್ಫ್ಯೂಸಿಂಗ್. ನಮ್ಮ ವಿದ್ಯಾರ್ಥಿಗಳು ಹೇಗೆಲ್ಲ ಆಸ್ಪಿರೆಂಟ್ಸ್ ಪ್ರಿಪೇರ್ ಆಗಿ, ಆ್ಯಂಡ್ ವಿ ಆಲ್ಸೋ ಲಿಸನ್ ಎಷ್ಟೊಂದು ಸಲ ಲಾಂಗ್ ಟರ್ಮ್ ಆಸ್ಪಿರೆಂಟ್ಸ್ನ ನಾವು ಬಗ್ಗೆ ಕೇಳ್ಪಟ್ಟಿದ್ದೀವಿ. ಸುಮಾರು ವರ್ಷಗಳು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಕಟ್ ಆಫಲ್ಲಿ ಅವರು ಸಿಗ್ದಿರಾ ಹೋಗಿರೋದು ಉಂಟು. ಸೊ ಇವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗೆ ನೋಡಿ, ಪರೀಕ್ಷೆ ಕಷ್ಟದ ಪರೀಕ್ಷೆನೇ. ಸುಮಾರು 20-25 ಲಕ್ಷ ಜನ ಎಕ್ಸಾಮ್ ಬರೀತಾರೆ. 1.25 ಲಕ್ಷ ಮೆಡಿಕಲ್ ಸೀಟ್ಸ್ ಇದೆ ನಾವು ರೌಂಡ್ ಆಫ್ ಮಾಡಿಕೊಂಡ್ರೆ. ಸೊ ಎಲ್ಲರೂ ಈಕ್ವಲ್ ಆಗಿ ಪ್ರಿಪೇರ್ ಆಗಿದ್ರೂ ನಿಮಗೆ 95% ಜನಕ್ಕೆ ಮೆಡಿಕಲ್ ಸೀಟ್ ಸಿಗಲ್ಲ. ಅದು ವಾಸ್ತವ, ರಿಯಾಲಿಟಿ. ಅದು ಈ ಪ್ರತಿ ವರ್ಷ ನೀವು ಗಮನಿಸಿದ್ರೆ ರಿಪೀಟ್ ಮಾಡ್ತಾ ಇರೋವಂಥವ್ರು, ಅಂದರೆ 2ನೇ ಅಟೆಂಪ್ಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಟೆಂಪ್ಟ್ ಕೊಡ್ತಾ ಇರೋವಂಥವ್ರು ಸುಮಾರು 25-30% ಆಸ್ಪೈರೆಂಟ್ಸ್ ಇರ್ತಾರೆ. 25 ಲಕ್ಷ ಅಂತ ಅಂದ್ಕೊಂಡ್ರೆ 7-8 ಲಕ್ಷ ಜನ ರಿಪೀಟರ್ಸ್ ಇದ್ದಾರೆ. ಇವಾಗ ಸೆಕೆಂಡ್ PUC ಮಾಡ್ತಾ ಇರೋನು, ಒಂದೇ ಅಟೆಂಪ್ಟಲ್ಲಿ ಪ್ರಿಪೇರ್ ಮಾಡ್ತಾ ಇರೋನು, ಹಿ ಈಸ್ ಕಾಂಪಿಟಿಂಗ್ ವಿತ್ ಸಂಬಡಿ ಹೂ ಹ್ಯಾಸ್ ಗಿವನ್ ಮಲ್ಟಿಪಲ್ ಅಟೆಂಪ್ಟ್ಸ್ ಆಲ್ರೆಡಿ. ಸೊ ಆ ಮಟ್ಟಿಗೆ ಕಾಂಪಿಟೇಷನ್ ಕಾಂಪೌಂಡ್ ಆಗುತ್ತೆ. ಸೊ ಬೇಕು ಅಂತ ಅನ್ನೋರು 1 ವರ್ಷ 2 ವರ್ಷ 3 ವರ್ಷ ಹೆಚ್ಚಾಗಿ ಕೂತು ತಯಾರಿ ಮಾಡುವಂಥದ್ದು ಪದ್ಧತಿ ಈಗ ಕ್ಯಾಚಪ್ ಆಗ್ತಾ ಇದೆ ಸೌತ್ ಇಂಡಿಯಾದಲ್ಲೂ. ನಮ್ಮ ಬೆಂಗಳೂರಿನಲ್ಲೆಲ್ಲ, ಕರ್ನಾಟಕದಲ್ಲೆಲ್ಲ ಇದಿರಲಿಲ್ಲ ಮುಂಚೆ. PUC ಮುಗಿತಾ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂತಂದರೆ 1 ವರ್ಷ ವೇಸ್ಟ್ ಮಾಡಬೇಡ ಅಂತ ಹೇಳೋರು. ಪ್ರೆಸ್ಟೀಜ್ ಇಶ್ಯೂ. 1 ವರ್ಷ ಬಿಟ್ಟು ಓದ್ತಾನೆ ಅಂತಲ್ಲ. ಇವಾಗ ಅದು ಕಾಮನ್ ಆಗಿಬಿಟ್ಟಿದೆ. PUC ಇರುವಾಗ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ನಾನು ಈ ವರ್ಷ PUC ಮಾತ್ರ ಮುಗಿಸ್ಕೊತೀನಿ,
ಆಮೇಲೆ 1 ವರ್ಷ ಬ್ರೇಕ್ ತೊಗೊಂಡು ನೀಟಿಗೆ ಮಾತ್ರ ಪ್ರಿಪೇರ್ ಆಗ್ತೀನಿ ಅಂತ ಅನ್ನೋದು.